ವೀಕ್ಷಕರೇ ನಮಸ್ತೆ. ಬಿಗ್ ಬಾಸ್ ಅಪ್ಡೇಟ್ಗೆ ಇವಾಗ ಒಂದು ಪ್ರೋಮೋ ಬಂದಿದೆ. ಅದೇ ರೀತಿ ನಿನ್ನೆಯಿಂದನೂ ಕೂಡ ಒಂದು ಪ್ರೋಮೋ ಹರಿದಾಡ್ತಾ ಇತ್ತು. ಏನಂದರೆ ಗಿಲ್ಲಿ, ಅದೇ ರೀತಿ ಕಾವ್ಯ ಮತ್ತು ವಿಚಾರ ಅಂದರೆ ಮನೆಗೆ ಈ ವಾರ ಯಾವುದೇ ರೀತಿಯ ಟಾಸ್ಕ್ಗಳನ್ನು ಕೊಟ್ಟಿಲ್ಲ. ನಿಮಗೆ ಗೊತ್ತಿದೆ, ಯಾವುದೇ ರೀತಿ ಟಾಸ್ಕ್ಗಳನ್ನು ಕೊಡದೇ ಇರೋ ಕಾರಣ ವ್ಯಕ್ತಿತ್ವದ ಆಟನ ತೋರಿಸಿ ಅಂತೇಳ್ಬಿಟ್ಟು ಯಾರೋ ಕಿಚ್ಚ ಸುದೀಪ್ ಅವರು ಕೂಡ ಹೇಳಿದ್ರು. ಅದ್ರ ಜೊತೆಗೆ ಏನಂದರೆ ಇಡೀ ಮನೇನ ನಾಮಿನೇಟ್ ಮಾಡಿದರು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ಇನ್ನೊಂದು ಏನಪ್ಪ ಅಂದರೆ ಈ ವಾರ ಏನಾದರೂ ಯಾವ ರೀತಿ ಉಳಿಸ್ತಾರೆ ಅಂತೇಳ್ಬಿಟ್ಟು ಎಲ್ಲರೂ ಕೂಡ ಕಾದು ನೋಡ್ತಾಯಿದ್ರು. ಅದ್ರ ಜೊತೆಗೆ ಈಗ ಕೊಟ್ಟಿರೋದು ಏನಪ್ಪ ಅಂತಂದರೆ ಅಂದರೆ ಮನೆಯಿಂದ ಒಂದು ಲೆಟ್ರ್ಗಳು ಬರುತ್ತೆ, ಅದನ್ನು ಉಳಿಸ್ಕೋಬೇಕು. ಅಂದರೆ ಒಂದು ಮೈಂಡ್ ಗೇಮ್ನ ಆಡ್ತಾ ಇದ್ದಾರೆ. ಬಿಗ್ ಬಾಸ್ ಕಡೆಯಿಂದ ಮೈಂಡ್ ಗೇಮ್ನ ಆಡಿಸ್ತಾ ಇದ್ದಾರೆ. ಯಾವ ರೀತಿ ಇವರ ವ್ಯಕ್ತಿತ್ವ ಯಾವ ರೀತಿ ಇದೆ, ಇವ್ರು ಏನಾದರೂ ಲೆಟ್ರ್ಗಳನ್ನ ಬಿಟ್ಕೊಡ್ತಾರಾ ಇಲ್ವಾ, ಅದ್ರ ಜೊತೆಗೆ ಏನಪ್ಪ ಅಂತಂದರೆ ಬೇರೆಯವ್ರಿಗೆ ಬಿಟ್ಕೊಟ್ಟು ತಾವೇನಾದ್ರು ದೊಡ್ಡವರಾಗ್ತಾರಾ, ಇಲ್ಲಾಂದರೆ ನನ್ನದೇ ಹಠ, ನನಗೆ ಬೇಕೇ ಬೇಕು ಅಂತೇಳ್ಬಿಟ್ಟು ಮಾಡ್ತಾರಾ ಅಂತೇಳ್ಬಿಟ್ಟು ಈ ಥರ ಒಂದು ಕಾನ್ಸೆಪ್ಟನ್ನ ರೆಡಿ ಮಾಡಿದರು ಬಿಗ್ ಬಾಸ್ ಅವರು. ಆ ಕಾನ್ಸೆಪ್ಟಲ್ಲಿ ಕೆಲವೊಬ್ರು ಸೋತರು, ಕೆಲವೊಬ್ರು ಗೆದ್ದರು. ಏನಂದರೆ ಧನುಷು ತಗೊಳ್ಳಿಲ್ಲ, ಲೆಟ್ರನ್ನ ತಗೊಳ್ಳಿಲ್ಲ. ಅದೇ ರೀತಿ ಅಭಿಷೇಕ್ ಅವ್ರು ತೊಗೊಂಡು ಒಂದು ಇಮ್ಯುನಿಟಿನ ಪಡೆದು ಈ ವಾರ ನಾಮಿನೇಷನ್ನಿಂದ ಹೊರಗಡೆ ಬಂದರು ಅಂತಲೇ ಹೇಳ್ಬೋದು. ಅದ್ರ ಜೊತೆಗೆ ನೆಕ್ಸ್ಟ್ ಬರೋದಾದರೆ ಇವಾಗ ರಾಶಿಕಾದು ಅದೇ ರೀತಿ ಈಗ ಪ್ರೋಮೋಗಳೆಲ್ಲನೂ ಕೂಡ ಹರಿದಾಡ್ತಾ ಇದೆ. ರಾಶಿಕಾ ಅದೇ ರೀತಿ ರಕ್ಷಿತಾ, ಏನಂದರೆ ಇಬ್ಬರದು ಲೆಟರ್ ಇದೆ. ಅದರಲ್ಲಿ ಬಹುಮತ ಅಂತ ಇಲ್ಲ, ಮನೆಯವ್ರು ಎಲ್ಲರೂ ಒಪ್ಪಬೇಕು. ಬಹುಮತ ಅಂದರೆ 10 ಜನ ಒಪ್ಪಿ ಇಬ್ಬರು ಒಪ್ಪಲಿಲ್ಲ ಅಂದರೆ ಅದು ವೇಸ್ಟು. ಎಲ್ಲರೂ ಕೂಡ ಒಪ್ಪಿದರೆ ಮಾತ್ರ ಅವ್ರಿಗೆ ಲೆಟರ್ ಹೋಗುತ್ತೆ ಅಂತ ಹೇಳಿದರು. ಬಟ್ ಈಗಿರೋ ಪ್ರೋಮೋ ಪ್ರಕಾರ ನೋಡಿದರೆ ಇಬ್ಬರಿಗೂ ಕೂಡ ಈ ಲೆಟ್ರ್ ಬಂದಿಲ್ಲ. ಪ್ರೋಮೋದಲ್ಲಿ ತೋರಿಸ್ತಿರೋ ಹಾಗೆ ಧ್ರುವಂತ್ ಬಂದ್ಬಿಟ್ಟು ಇದನ್ನು ಹಾಕ್ತಾರೆ, ಏನಂದರೆ ಕ್ರಷರ್ನಲ್ಲಿ ಇದನ್ನು ಹಾಕ್ತಾರೆ, ಲೆಟ್ರನ್ನ ಹಾಕ್ತಾರೆ. ಬಟ್ ಇಬ್ಬರದು ಕೂಡ ಬಂದಿಲ್ಲ ಅಂತ ಅನಿಸುತ್ತೆ. ಯಾಕಪ್ಪ ಅಂದರೆ ರಾಶಿಕಾಗೆ ಬಂದಿದ್ದರೆ ರಾಶಿಕಾ ಬಂದ್ಬಿಟ್ಟು ಇವ್ರದ್ದು ಹಾಕ್ತಿದ್ರು, ಯಾರ್ದಪ್ಪ ಅಂತಂದರೆ ರಕ್ಷಿತಾದ ಹಾಕ್ತಿದ್ರು. ರಕ್ಷಿತಾಗೆ ಬಂದಿದ್ದರೆ ಅಕಸ್ಮಾತ್ ಏನಾದ್ರು ರಕ್ಷಿತಾದ ಲೆಟ್ರ್ ತೊಗೊಂಡಿದ್ರೆ ರಾಶಿಕಾ ಲೆಟ್ರನ್ನ ಕ್ರಷರ್ಲಿ ಹಾಕಬೇಕಾಗಿತ್ತು. ಬಟ್ ಅವ್ರಿಗೆ ಬಂದಿಲ್ಲ ಅಂತ ಅನಿಸುತ್ತೆ, ಇಬ್ಬರಿಗೂ ಬಂದಿಲ್ಲ. ಅದೇ ರೀತಿ ಇಬ್ಬರು ಲೆಟ್ರನ್ನೂ ಕೂಡ ಕ್ರಷರ್ಲಿ ಹಾಕ್ಬಿಟ್ಟು ಅದನ್ನು ಹರಿದಾಕ್ಬಿಟ್ಟಿದ್ದಾರೆ. ಅದಕ್ಕೆ ತುಂಬ ಅಳ್ತಾ ಇದ್ರು, ರಾಶಿಕಾ ತುಂಬ ಹತ್ತಿದ್ದಾರೆ. ಅದನ್ನು ಕೂಡ ಪ್ರಮೋದಲ್ಲಿ ನೋಡ್ಬೋದು. ಇವಾಗ ಬಂದಿರೋದು ಏನಪ್ಪ ಅಂದರೆ ಗಿಲ್ಲಿ ವಿಚಾರ ಬಂದಿರೋದು. ಯಾವ ರೀತಿ ಆಟ ಆಡಿಸ್ತಾ ಇದ್ದಾರೆ ಬಿಗ್ ಬಾಸ್ ಅವರು ಅಂತಂದರೆ, ಗಿಲ್ಲಿಗೆ ಮತ್ತು ಕಾವ್ಯಗೆ ಅವರ ಸಂಬಂಧ ಯಾವ ರೀತಿ ಇದೆ, ಅವರ ನಡವಳಿಕೆ ಯಾವ ರೀತಿ ಇದೆ, ಯಾವ ರೀತಿ ವ್ಯಕ್ತಿತ್ವನ ತೋರಿಸ್ತಾರೆ ಅಂತೇಳ್ಬಿಟ್ಟು ಒಂದು ಆಟನ ಕೊಟ್ಟಿದ್ದಾರೆ ಅಂತ ಹೇಳ್ಬೋದು. ಆಟ ಅಂದರೆ ಅದೇ ಲೆಟ್ರ್ ವಿಚಾರನೇ. ಏನಪ್ಪ ಅಂತಂದರೆ ಇಬ್ಬರಿಗೂ ಲೆಟ್ರನ್ನ ಕೊಡ್ತಾರೆ. ಇಬ್ಬರಿಗೂ ಒಂದೊಂದು ಲೆಟ್ರು. ಒಬ್ಬರು ಪ್ಲೇ ಏರಿಯಾದಲ್ಲಿರ್ತಾರೆ, ಇನ್ನೊಬ್ಬರು ಇದ್ರ ಏರಿಯಾದಲ್ಲಿರ್ತಾರೆ, ಕನ್ಸ್ಟ್ರಕ್ಷನ್ ರೂಮಲ್ಲಿರ್ತಾರೆ. ಓಕೆ, ಇಬ್ಬರಿಗೆ ಏನಂದರೆ ನಿಮ್ಮ ಹತ್ರ ಗಿಲ್ಲಿಗೆ ಏನು ಹೇಳ್ತಾರೆ ಅಂದರೆ, ಇಲ್ಲಿ ಕಾವ್ಯ ಲೆಟ್ರ್ ಇದೆ, ಇದನ್ನು ನೀವು ತೊಗೊಂಡು ಹೋಗ್ಬೋದು, ನಿಮ್ಮ ಲೆಟ್ರನ್ನ ನೀವು ಬಿಡಬೇಕಾಗತ್ತೆ. ಅದೇ ರೀತಿ ಕಾವ್ಯಗೆ ಹೇಳ್ತಾರೆ, ಗಿಲ್ಲಿ ಲೆಟ್ರ್ ಇಲ್ಲಿದೆ, ನೀವೇನಾದರೂ ತೊಗೊಂಡು ಹೋಗ್ತೀನಿ ಅಂದರೆ ಗಿಲ್ಲಿಗೆ ನೀವು ಕೊಡ್ಬೋದು. ಅದೇ ರೀತಿ ನಿಮ್ಮ ಲೆಟ್ರು ಇಲ್ಲಿ ಬರಲ್ಲ ಅಂತೇಳ್ಬಿಟ್ಟು ಈ ರೀತಿ ಅವ್ರದ್ದು ಲೆಟ್ರ್ ಬೇಕು ಅಂದರೆ ನಿಮಗಾಗಲ್ಲ, ನಿಮ್ಮ ಲೆಟ್ರ್ ಬೇಕು ಅಂದರೆ ಅವ್ರಿಗಾಗಲ್ಲ ಅಂತೇಳ್ಬಿಟ್ಟು ಈ ರೀತಿ ವ್ಯಕ್ತಿತ್ವದ ಆಟನ ತೋರಿಸಿದ್ದಾರೆ. ಬಟ್ ಅದಕ್ಕೂ ಮುಂಚೆ ಏನಪ್ಪ ಅಂತಂದರೆ ಗಿಲ್ಲಿ ಮತ್ತು ಕಾವ್ಯ ನಿನ್ನೆನೇ ಅಂದ್ಕೊಳ್ತಾ ಇದ್ರು. ನಿನ್ನೆ ಎಪಿಸೋಡ್ ನೋಡಿದರೆ ಗೊತ್ತಾಗ್ಬಿಡುತ್ತೆ. ಏನಂದರೆ ಒಂದು ಮಾತನ್ನ ಹೇಳ್ತಾರೆ ಗಿಲ್ಲಿ, ಏನಂದರೆ ಹೆಣ್ಣಿಗೆ ಹಠ ಇರಬಾರ್ದು, ಗಂಡಿಗೆ ಚಟ ಇರಬಾರ್ದು ಅಂತ ಹೇಳ್ಬಿಡ್ತಾರೆ. ನನಗೆ ಹಠ ಇದೆ, ನಿಮಗೆ ಚಟ ಇದೆ ಅಂತೇಳ್ಬಿಟ್ಟು ಕಾವ್ಯ ಹೇಳ್ತಿರೋವಂಥದ್ದು. ಇವಾಗ ಪ್ರೋಮೋದಲ್ಲಿ ನೋಡಿದ್ರೆ ಗೊತ್ತಾಗ್ಬಿಡುತ್ತೆ, ಅದೇ ರೀತಿ ಲೈವಲ್ಲಿ ನೋಡಿದ್ರೂ ಕೂಡ ಗೊತ್ತಾಗ್ಬಿಡುತ್ತೆ. ಏನಪ್ಪ ಅಂದರೆ ಕಾವ್ಯಗೆ ಹತ್ರ ಒಂದು ಲೆಟ್ರ್ ಇದೆ, ಅದರಲ್ಲಿ ಯಾರ್ದಂತ ಫೋಟೋ ಇದೆ ಅಂದರೆ ಕಾವ್ಯ ಫೋಟೋ ಇರುವಂಥ ಒಂದು ಲೆಟ್ರ್ ಕೈಯಲ್ಲಿದೆ ಅಂತಲೇ ಹೇಳ್ಬೋದು. ಅಂದರೆ ನಮ್ಮ ಗಿಲ್ಲಿ ಇದರಲ್ಲಿ ಬಿಟ್ಕೊಟ್ಟಿದ್ದಾರೆ. ಅಂದರೆ ಗಿಲ್ಲಿ ಏನು ಮಾಡಿದ್ದಾರೆ ಅಂದರೆ, ಕಾವ್ಯ ಲೆಟ್ರನ್ನ ತೊಗೊಂಡು ಹೋಗ್ತೀನಿ ಅಂತೇಳ್ಬಿಟ್ಟು ಕಾವ್ಯ ಲೆಟ್ರನ್ನ ತೊಗೊಂಡೋಗಿ ದೊಡ್ಡ ಮನಸ್ಸು ಮಾಡಿ ಏನೋ ಒಂದು ಟಾಪಲ್ಲಿದ್ದರು, ಅದಕ್ಕಿಂತ ಟಾಪ್ಗೆ ಹೋಗಿದ್ದಾರೆ ಅಂತಲೇ ಹೇಳ್ಬೋದು. ಯಾವ ರೀತಿ ಕನ್ವರ್ಸೇಷನ್ ಆಯಿತು ಅಂತೇಳ್ಬಿಟ್ಟು ಇವತ್ತಿನ ಎಪಿಸೋಡಲ್ಲಿ ನಾವು ಕಾದು ನೋಡಬೇಕಾಗಿದೆ. ಅದ್ರ ಜೊತೆಗೆ ಏನಂದರೆ ತುಂಬ ಜನ ಕೆಲವ್ರು ಹೇಳ್ತಾರೆ, ಈಗ ಗಿಲ್ಲಿನ ಬಳಸ್ಕೊಂಡ್ಲು ಕಾವ್ಯ ಅಂತೇಳ್ಬಿಟ್ಟು ಮಾತುಗಳು ಕೂಡ ಬರುತ್ತೆ ಕಮೆಂಟ್ಸ್ಗಳಲ್ಲಿ. ತುಂಬ ಕಡೆ ನಾನು ಕೂಡ ನೋಡಿದ್ದೀನಿ, ಗಿಲ್ಲಿನ ಬಳಸ್ಕೊಂಡು ಕಾವ್ಯ ಬೆಳೀತಾ ಇದ್ದಾಳೆ, ಗಿಲ್ಲಿ ಇಲ್ಲ ಅಂದರೆ ಕಾವ್ಯ ಇಲ್ಲ ಅಂತ ಹೇಳ್ತಾಯಿದ್ದಾರೆ. ಬಟ್ ಇಲ್ಲಿ ಇನ್ನೂ ಅದಕ್ಕೆ ಪುಷ್ಟಿ ಕೊಟ್ಟಂಗೆ ಆಯಿತು ಅಂತ ಅಂತೀನಿ. ಯಾವ ರೀತಿ ಪುಷ್ಟಿ ಕೊಟ್ಟಂಗೆ ಅಂದರೆ, ನೋಡಿ ಈಗ ಗಿಲ್ಲಿ ಏನು ಮಾಡ್ದೆ ಅಂದರೆ, ನಂದು ಬೇಡ ಕಾವ್ಯದ ಇರಲಿ ಅಂತೇಳ್ಬಿಟ್ಟು ಕಾವ್ಯದನ್ನು ತಗೊಂಡು. ಬಟ್ ಕಾವ್ಯನೂ ಕೂಡ ನಂದು ಬೇಡ ಗಿಲ್ಲಿದಿರಲಿ ಅಂತೇಳ್ಬಿಟ್ಟು ಹೇಳ್ಬೋದಾಗಿತ್ತು. ಬಟ್ ಅದೇನಾಗುತ್ತೆ ಅಂತೇಳ್ಬಿಟ್ಟು ಇವತ್ತಿನ ಎಪಿಸೋಡಲ್ಲಿ ನೋಡಬೇಕು. ಗಿಲ್ಲಿಗೆ ಕಾವ್ಯ ಮೋಸ ಮಾಡಿದ್ಲು ಅಂತೇಳ್ಬಿಟ್ಟು ಲಾಸ್ಟ್ ಎಪಿಸೋಡ್ಗಳೆಲ್ಲನೂ ಕೂಡ ಟ್ರೋಲ್ ಆಗೋದು ಅಲ್ಲಿ ಇಲ್ಲಿ ನೋಡ್ತಾ ಇದ್ವಿ. ಇವತ್ತು ಕಾದು ನೋಡಬೇಕಾಗಿದೆ ಯಾವ ರೀತಿ ಅಂತೇಳ್ಬಿಟ್ಟು, ಗಿಲ್ಲಿಗೆ ಕಾವ್ಯ ಏನಾದರೂ ಮೋಸ ಮಾಡಿದ್ಲಾ ಅಂತೇಳ್ಬಿಟ್ಟು ಕಾದು ನೋಡೋಣ. ಇದೇ ರೀತಿ ಬಿಗ್ ಬಾಸ್ ಅಪ್ಡೇಟ್ಗಳಿಗಾಗಿ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಬೆಲ್ ಐಕಾನ್ನ ಕ್ಲಿಕ್ ಮಾಡಿ. ಮತ್ತೆ ಮುಂದಿನ ಪ್ರೋಮೋ ಒಂದಿಗೆ ಸಿಗೋಣ. ನಮಸ್ಕಾರ.